ಅಸಮಾಧಾನ ಸ್ಫೋಟ ಆಯಿತು ಅಂತಂದಾಗ ಆಗ ಅವಕಾಶವನ್ನು ಕೊಡಬಹುದಾದ ಸಾಧ್ಯತೆ ಇದೆ. ಸಚಿವ ಸಂಪುಟ ವಿಸ್ತರಣೆಗೆ ಕಾಂಗ್ರೆಸ್ ಹೈಕಮಾಂಡ್ ನಿರ್ಧಾರ ಮಾಡಿರೋದು. ಬೆಳಗಾವಿ ಜಿಲ್ಲೆಯಲ್ಲಿ ಹೆಚ್ಚಿದೆ ಸಚಿವ ಸ್ಥಾನದ ಪೈಪೋಟಿ. ಬೆಳಗಾವಿ ಜಿಲ್ಲೆಗೆ 2 ಸಚಿವ ಸ್ಥಾನಗಳು ಫಿಕ್ಸು. ಈಗಾಗಲೇ ಸತೀಶ್ ಜಾರಕಿಹೊಳಿ ಸಚಿವರಾಗಿದ್ದಾರೆ. ಮತ್ತೊಂದು ಸ್ಥಾನಕ್ಕೆ 4ರಿಂದ ಪ್ರಬಲ ಪೈಪೋಟಿ. ಅದು ಅಂತಿಂತ 4ರಲ್ಲ, ಎಲ್ಲ ಘಟಾನುಘಟಿಗಳೇ. ಲಕ್ಷ್ಮಣ್ ಸವದಿ ಅವರು ಎಂಥ ಸಂದರ್ಭದಲ್ಲಿ ಕಾಂಗ್ರೆಸ್ಸಿಗೆ ಬಂದರು. ಸೊ ಅವರು ಎಂತೆಂಥ ಅಧಿಕಾರವನ್ನು ಅನುಭವಿಸ್ತವ್ರು ಹಿಂದೆ ಇದ್ದಂಥ ಪಕ್ಷದಲ್ಲಿ. ಅವ್ರು ಕಾಯ್ಕೊಂಡು ಕೂತಿದ್ದಾರೆ ನಂಗೆ ಅವಕಾಶ ಸಿಗತ್ತೆ ಅಂತ. ಅಶೋಕ್ ಪಟ್ಟಣವರು ಅವರು ಹಿರಿಯರಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹಿಂದೆ ಅವಕಾಶ ಇತ್ತು. ಮತ್ತು ನಿಮಗೆ ಈ ಫೀಮೇಲ್ ಕೋಟಾ ಅಂತ ಬಂದಾಗ, ಮಹಿಳಾ ಕೋಟಾ ಅಂತ ಬಂದಾಗ ಯಾರಿದ್ದಾರೆ ಕಾಂಗ್ರೆಸ್ನಲ್ಲಿ? ಲಕ್ಷ್ಮೀ ಹೆಬ್ಬಾಳ್ಕರ್. ಹಾಗಾಗಿ ಅವರು ಕಾಯ್ಕೊಂಡು ಕೂತಿದ್ದಾರೆ. ಒಂದು ಬೆಳಗಾವಿ ಕೋಟಾ, ಇನ್ನೊಂದು ಫೀಮೇಲ್ ಕೋಟಾ. ಇನ್ನು ಮಹಾಂತೇಶ್ ಕೌಜಲಗಿ ಅವರು ಕಾಯ್ತಾ ಇದ್ದಾರೆ. ಇವ್ರ ನಡುವೆ ಫೈಟ್ ಅಂತೂ ಇದೆ. ಯಾರಿಗೆ ಅವಕಾಶ ಸಿಗುತ್ತೆ ಅನ್ನೋದನ್ನು ನೋಡಬೇಕಾಗತ್ತೆ. ಸತೀಶ್ ಜಾರಕಿಹೊಳಿ ಅವರಿಗೆ ಸಿಕ್ಕಿದೆ ಅವಕಾಶ, ಅದನ್ನು ಹೊರತುಪಡಿಸಿ ಇನ್ನೂ ಒಬ್ರಿಗೆ ಕೊಡಬೇಕು ಅಂತ. ಅಲ್ಲಿ ರೇಸಲ್ಲಿ 4ರಿಂದ 5 ಜನ ಇದ್ದಾರೆ. ಲಕ್ಷ್ಮಣ್ ಸವದಿ ಅವರಂತೂ ಪಾಪ ಕಳೆದ ಬಾರಿ ಸ್ಟೇಟ್ಮೆಂಟ್ ಎಲ್ಲ ಕೊಡ್ತಾಯಿದ್ರು. ಇಲ್ಲ ನಂಗೆ ಕೊಡ್ತಾರಂತೆ, ನಂಗೆ ಸಿಗುತ್ತಂತೆ, ನಂಗೆ ಗ್ಯಾರಂಟಿ ಇದೆ ಅಂತ. ಆಮೇಲೆ ಮೆತ್ತಗಾಗಿ ಹೋಗ್ಬಿಟ್ರು. ಅವರು ಒಂದು ಕಡೆ ಇದ್ದವರು ಕಾಂಗ್ರೆಸ್ಸಿಗೆ ಬಂದಿದ್ದಾರೆ, ಕಾಂಗ್ರೆಸ್ಸನ್ನು ನಂಬ್ಕೊಂಡು ಬಂದಿದ್ದಾರೆ. ಹಾಗಾಗಿ ಅವಕಾಶ ಸಿಗುತ್ತೆ ಅಂತ ಅವರು ಕಾಯ್ತಾ ಇದ್ದಾರೆ. ಈವನ್ ಸೇಮ್ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹಿಂದೆ ಸಂಪುಟದಲ್ಲಿ ಇದ್ದವರು. ಮಹಿಳೆ ಅನ್ನೋದೊಂದಿದೆ. ಕಾಂಗ್ರೆಸ್ನಲ್ಲಿ ನಿಮಗೆ ಮಹಿಳಾ ಕೋಟ ಕಮ್ಮಿ ಇದೆ ಅಂತ ಬೇರೆ ಇದೆ. ಹಾಗಾಗಿ ಅವ್ರಿಗೊಂದು ವರ್ಚಸ್ಸು ಇದೆ. ಆ ಭಾಗದಲ್ಲಿ ತೀವ್ರ ಪೈಪೋಟಿನೂ ಕೊಡ್ತಾರೆ. ಹಾಗಾಗಿ ಅವ್ರಿಗೆ ಅವಕಾಶ ಸಿಗಲಿ, ಯಾರು ಸಿಗಬೇಕು, ಸಿಗುತ್ತೆ ಅನ್ನುವಂಥ ನಿರೀಕ್ಷೆನ ಇಟ್ಕೊಂಡಿದ್ದಾರೆ. ಬೇರೆಯವರು ಕೂಡ ರೇಸ್ನಲ್ಲಿ ತುಂಬ ಜನ ಇದ್ದಾರೆ. ಯಾರನ್ನು ಆಯ್ಕೆ ಮಾಡ್ತಾರೆ, ಹೇಗೆ ಆಯ್ಕೆ ಮಾಡ್ತಾರೆ, ಯಾವ ಮಾನದಂಡದ ಮೇಲೆ ಆಯ್ಕೆ ಮಾಡ್ತಾರೆ ನೋಡಬೇಕಾಗತ್ತೆ. ಒತ್ತಡ ತರೋದಂತೂ ಸಿಕ್ಕಾಪಟ್ಟೆ ಒತ್ತಡ ತರುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ.